ಅರೆ, ಇದೀಗ ತಾನೇ ಅಕೌಂಟಿಗೆ ಬಂದಿದ್ದ ಸಂಬಳ ಅಷ್ಟು ಬೇಗ ಖಾಲಿಯಾಗಿ ಹೋಯ್ತಾ? ಎಲ್ಲಿ ಹೋಯ್ತು ಅಂತ ಅನ್ನಿಸ್ತಾ? ಹಾಗಿದ್ರೆ ಬನ್ನಿ, ಈ ಗೊಂದಲವನ್ನು ಒಮ್ಮೆ ಬದಿಗಿಟ್ಟು ನಮ್ಮ ಸಂಬಳವನ್ನ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಮ್ಯಾನೇಜ್ ಮಾಡಿ ಒಂದು ಭದ್ರವಾದ ಆರ್ಥಿಕ ಭವಿಷ್ಯವನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಸಂಬಳದ ಮೆಸೇಜ್ ಬಂದ ತಕ್ಷಣ ಫೋನ್ ರಿಂಗ್ ಆದಾಗ ಆಗೋ ಖುಷಿ ಆ ಫೀಲಿಂಗೇ ಬೇರೆ ಅಲ್ವಾ? ಪಕ್ಕಾ ರಾಜಂತರ. ಆದ್ರೆ ಅದೇ ತಿಂಗಳ ಕೊನೆಗೆ ಇನ್ನೊಂದು ಸಂಬಳಕ್ಕೆ ಕಾಯ್ತಾ ಕೂತಿರುವಾಗ ಆ ಪರಿಸ್ಥಿತಿನೇ ಬೇರೆ. ಬನ್ನಿ, ಈ ಸೈಕಲ್ನಿಂದ ಹೊರಗೆ ಬರೋಣ. ಆ ತಿಂಗಳ ಕೊನೆಯ ನಿರಾಸೆಯನ್ನ ಒಂದು ಆರ್ಥಿಕ ಭರವಸೆಯಾಗಿ ಬದಲಾಯಿಸೋಣ. ಸಂಬಳ ಬಂದ ತಕ್ಷಣ ಮನಸ್ಸಿಗೆ ಒಂಥರ ರಿಚ್ ಫೀಲಿಂಗ್ ಬರುತ್ತಲ್ವಾ? ತುಂಬ ದಿನದಿಂದ ವಾಂಗ್ಬೇಕು ಅಂತ ಅನ್ಕೊಂಡಿದ್ದ ಆ ಫೋನ್, ಆ ಡ್ರೆಸ್ ಎಲ್ಲವನ್ನೂ ತಕ್ಷಣ ತಗೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನೋಡಿ ಹೇಳೋದು ಶ್ರೀಮಂತಿಕೆಯ ಭ್ರಮೆ ಅಂತ. ಚಿಂತೆ ಬೇಡ, ಇವತ್ತು ನಾವು ಈ ಭ್ರಮೆಯನ್ನು ಒಡೆದು ನಿಜವಾದ ಸಂಪತ್ತನ್ನ ಸೃಷ್ಟಿ ಮಾಡೋ ದಾರಿಯನ್ನ ಕಂಡುಹಿಡಿಯೋಣ. ಸರಿ, ಹಾಗಿದ್ರೆ ನಮ್ಮ ಮುಂದಿನ ದಾರಿ ಏನು? ಮೊದಲಿಗೆ ಸಂಬಳದ ಸೈಕಲ್ ಅನ್ನೋ ಭ್ರಮೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಬೇಸ್ಲೈನ್ ಏನು ಅಂತ ತಿಳ್ಕೊಂಡು ಸೇಫ್ಟಿ ಫಂಡ್ಗಳನ್ನು ರೆಡಿ ಮಾಡಿ ಖರ್ಚುಗಳನ್ನು ಕಂಟ್ರೋಲ್ಗೆ ತಂದು ಕೊನೆಗೆ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಎಲ್ಲ ಹಂತಗಳನ್ನು ಪೂರ್ತಿಯಾಗಿ ತಿಳಿದುಕೊಂಡ್ರೆ ಒಂದು ಶಿಸ್ತುಬದ್ಧ ಆರ್ಥಿಕ ಜೀವನ ನಮ್ಮದಾಗುತ್ತೆ. ಈ ಸಂಬಳದ ಸೈಕಲ್ ಇದೆಯಲ್ಲ, ಇದು ಒಂಥರ ಮುಗಿಯದ ಕತೆ ಥರ. ಆದರೆ ಇದರ ಕಂಟ್ರೋಲ್ ಪೂರ್ತಿಯಾಗಿ ನಮ್ಮ ಕೈಯಲ್ಲಿದೆ. ಇದರ ಅಸಲಿ ಸೀಕ್ರೆಟ್ ಇರೋದು ಸಂಬಳ ಬಂದ ಮೊದಲ 48 ಗಂಟೆಗಳಲ್ಲಿ. ಆ ಸಮಯದಲ್ಲಿ ನಾವು ತೆಗೆದುಕೊಳ್ಳೋ ಒಂದೊಂದು ನಿರ್ಧಾರನೂ ನಮ್ಮ ಇಡೀ ತಿಂಗಳ ಆರ್ಥಿಕತೆಯನ್ನ ಬದಲಾಯಿಸ್ಬಿಡುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಭದ್ರವಾದ ಆರ್ಥಿಕ ಕಟ್ಟಡವನ್ನ ಕಟ್ಟೋಕೆ ರೆಡಿ ಇದ್ದೀರಾ? ಹಾಗಿದ್ರೆ ಇದು ಮೊದಲನೇ ಹೆಜ್ಜೆ. ಇದು ನೋಡೋಕೆ ತುಂಬ ಸಿಂಪಲ್ ಆಗಿ ಕಾಣಿಸ್ಬೋದು, ಆದರೆ ನಮ್ಮ ಹಣಕಾಸಿನ ಭವಿಷ್ಯವನ್ನ ರೂಪಿಸೋದರಲ್ಲಿ ಇದು ತುಂಬಾನೇ ಮುಖ್ಯವಾದ ಅಡಿಪಾಯ. ಈ ಬೇಸ್ಲೈನ್ ಅನ್ನೋದನ್ನ ನಮ್ಮ ಆರ್ಥಿಕ ಮರದ ಬೇರು ಅಂತ ಅಂದ್ಕೊಳ್ಳಿ. ಬೇರು ಎಷ್ಟು ಗಟ್ಟಿ ಇರುತ್ತೋ ಮರ ಅಷ್ಟು ಸ್ಥಿರವಾಗಿ ಬೆಳೆಯುತ್ತೆ ಅಲ್ವಾ? ಹಾಗೇನೆ ನಮ್ಮ ಜೀವನಕ್ಕೆ ಬೇಕಾದ ಅನಿವಾರ್ಯ ಖರ್ಚುಗಳು ಅಂದ್ರೆ ಮನೆ ಬಾಡಿಗೆ, ಊಟ, ಓಡಾಟದ ಖರ್ಚು, ಸಾಲದ ಕಂತುಗಳು, ಇದೆಲ್ಲವನ್ನು ಮೊದಲು ಪಟ್ಟಿ ಮಾಡಿಕೊಡೋದು ನಮ್ಮ ಮೊದಲನೇ ಕೆಲಸ. ಒಂದು ಸಣ್ಣ ಲೆಕ್ಕಾಚಾರ ಮಾಡಿ ನೋಡಿ. ನಿಮ್ಮ ಬೇಸ್ಲೈನ್ ಖರ್ಚುಗಳು ನಿಮ್ಮ ಒಟ್ಟು ಆದಾಯದ 50-60% ಜಾಸ್ತಿ ಇದೆಯಾ? ಒಂದು ವೇಳೆ ಹೆಚ್ಚಾಗಿದ್ರೆ ಗಾಬರಿಯಾಗೋದು ಬೇಡ. ಅದಕ್ಕೂ ಸರಳವಾದ ಪರಿಹಾರ ಇದೆ. ಖರ್ಚು ಕಮ್ಮಿ ಮಾಡೋದು ಅಂದ್ರೆ ನಾವು ಬಳಸದೇ ಇರೋ ಸ್ಟ್ರೀಮಿಂಗ್ ಸರ್ವಿಸ್ ಸಬ್ಸ್ಕ್ರಿಪ್ಷನ್ ರದ್ದು ಮಾಡೋದು, ಅಥವಾ ಆಗಾಗ ಮನೇಲೇ ಅಡುಗೆ ಮಾಡಿ ತಿನ್ನೋದು. ಹೀಗೆ ಸಣ್ಣ ಸಣ್ಣ ವಿಷಯಗಳಿಂದಲೇ ದೊಡ್ಡ ಉಳಿತಾಯ ಶುರುವಾಗುತ್ತೆ. ಇನ್ನು ಆದಾಯ ಹೆಚ್ಚಿಸೋಕೆ ಹೊಸ ಸ್ಕಿಲ್ಸ್ ಕಲಿಬೋದು ಅಥವಾ ಸೈಡ್ ಬಿಸ್ನೆಸ್ ಪ್ರಯತ್ನಿಸ್ಬೋದು. ಜೀವನ ಅಂದಮೇಲೆ ಅನಿರೀಕ್ಷಿತ ತಿರುವುಗಳು ಇದ್ದೇ ಇರುತ್ತೆ. ಆದರೆ ನಾವು ಅದಕ್ಕೆ ಮೊದಲೇ ಸಿದ್ಧರಾಗಿರಬಹುದು. ನಮ್ಮ ಮುಂದಿನ ಹಂತ ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನ ಧೈರ್ಯದಿಂದ ಎದುರಿಸಲು ಸಹಾಯ ಮಾಡುವ ಒಂದು ರಕ್ಷಾ ಕವಚವನ್ನ ನಿರ್ಮಿಸೋದು. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ಇದು ಅನಿರೀಕ್ಷಿತ ಸಮಯದಲ್ಲಿ ನಮ್ಮನ್ನ ಕಾಪಾಡೋ ಒಂದು ಪ್ಯಾರಾಚೂಟ್ ಇದ್ದ ಹಾಗೆ. ನಮ್ಮ ತಿಂಗಳ ಖರ್ಚಿನ ಕನಿಷ್ಠ 3-6 ಪಟ್ಟು ಹಣವನ್ನ ಇದರಲ್ಲಿ ಕೂಡಿಡೋದು ನಮ್ಮ ಗುರಿಯಾಗಿರ್ಬೇಕು. ಪ್ರತಿ ತಿಂಗಳು ಸಂಬಳದಿಂದ ಒಂದು 10% ಇದಕ್ಕಾಗಿ ತೆಗೆದಿಟ್ರೆ ಇದನ್ನ ಸುಲಭವಾಗಿ ಸಾಧಿಸಬಹುದು. ಇದನ್ನ ಹೀಗೆ ಯೋಚಿಸಿ, ದೊಡ್ಡ ತುರ್ತು ನಿಧಿ ಎನ್ನುವುದು ಜೀವನದ ದೊಡ್ಡ ಅನಾಹುತಗಳನ್ನ ಅಂದ್ರೆ ಕೆಲಸ ಕಳೆದುಕೊಂಡಾಗ ಅಥವಾ ಆರೋಗ್ಯದ ಸಮಸ್ಯೆ ಬಂದಾಗ ಎದುರಿಸೋಕಿರೋ ಒಂದು ಫೈರ್ ಎಂಜಿನ್ ಇದ್ದ ಹಾಗೆ. ಇನ್ನು ಸಣ್ಣ ಅನಿರೀಕ್ಷಿತ ಖರ್ಚಿನ ನಿಧಿ ಇದೆಯಲ್ಲ, ಅದು ಬೈಕ್ ರಿಪೇರಿ, ದಿಢೀರ್ ಪ್ರಯಾಣದಂತಹ ಸಣ್ಣ ಪುಟ್ಟ ಗಾಯಗಳಿಗೆ ಹಚ್ಚೋ ಫಸ್ಟ್ ಏಡ್ ಬಾಕ್ಸ್ ಇದ್ದ ಹಾಗೆ. ಇವೆರಡೂ ಇದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ ಅಲ್ವಾ? ಒಂದು ಉತ್ತಮ ಹಣಕಾಸು ನಿರ್ವಹಣೆಗೆ ಶಿಸ್ತು ತುಂಬಾನೇ ಮುಖ್ಯ. ಇನ್ನು ಮುಂದಿನ ಹಂತ ಇದೆಯಲ್ಲ, ಇದು ಆ ಆರ್ಥಿಕ ಶಿಸ್ತನ್ನ ನಮ್ಮ ಜೀವನದಲ್ಲಿ ಸುಲಭವಾಗಿ ಮತ್ತು ಸ್ವಾಭಾವಿಕವಾಗಿ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಸಂಬಳ ಬಂದ ಮೊದಲ 48 ಗಂಟೆಗಳಿದೆಯಲ್ಲ, ಆರ್ಥಿಕ ಶಿಸ್ತನ್ನು ನಿರ್ಮಿಸೋಕೆ ಅದೊಂದು ಗೋಲ್ಡನ್ ಟೈಮ್. ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ಉತ್ಸಾಹ ಮತ್ತು ಸ್ಪಷ್ಟತೆ ಉನ್ನತ ಮಟ್ಟದಲ್ಲಿರುತ್ತೆ. ಆಗ ನಾವು ತೆಗೆದುಕೊಳ್ಳೋ ನಿರ್ಧಾರಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು? ಸಂಬಳ ಬಂದ ತಕ್ಷಣ ನಿಮ್ಮ ಬ್ಯಾಂಕಿಂಗ್ ಆ್ಯಪ್ ತೆರೆದು ಎಲ್ಲಾ ಬಿಲ್ಗಳನ್ನ ಪಾವತಿಸ್ಬಿಡಿ. ಇದರಿಂದ ಲೇಟ್ ಫೀಸ್ ಕೂಡ ಉಳಿಯುತ್ತೆ, ಮನಸ್ಸಿಗೂ ನಿರಾಳ ಅನ್ಸುತ್ತೆ. ಆಮೇಲೆ ನಿಮ್ಮ ಎಲ್ಲಾ ಸಬ್ಸ್ಕ್ರಿಪ್ಷನ್ಗಳನ್ನ ಒಂದ್ಸಲ ನೋಡಿ. ಬಳಸದೇ ಇರೋದನ್ನ ಕ್ಯಾನ್ಸಲ್ ಮಾಡಿದ್ರೆ ನೀವೇ ಆಶ್ಚರ್ಯಪಡುವಷ್ಟು ಹಣ ಉಳಿತಾಯ ಆಗೋದನ್ನ ನೋಡ್ತೀರಾ. ಸರಿ, ಇಲ್ಲಿವರೆಗೆ ಹಣವನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡಿದ್ವಿ. ಈಗ ನಿಜವಾದ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಹೆಜ್ಜೆ ಹಾಕೋಣ. ಈ ಹಂತ ನಮ್ಮನ್ನ ಯಶಸ್ವಿ ಹೂಡಿಕೆದಾರರನ್ನಾಗಿ ಪರಿವರ್ತಿಸುತ್ತೆ. ಹಣವನ್ನ ಬರೀ ಉಳಿಸೋದು ಅಂದ್ರೆ ಕೊಟ್ಟಿಗೆಯಲ್ಲಿ ಬೀಜಗಳನ್ನ ಸಂಗ್ರಹಿಸಿಟ್ಟಾಗೆ. ಆದ್ರೆ ಹೂಡಿಕೆ ಮಾಡೋದು ಅಂದ್ರೆ ಆ ಬೀಜಗಳನ್ನ ಭೂಮಿಯಲ್ಲಿ ನೆಟ್ಟು ಅದರಿಂದ ಒಂದು ದೊಡ್ಡ ಫಸಲನ್ನೇ ಪಡೆಯೋ ಹಾಗೆ. ಹೂಡಿಕೆ ಮಾಡಿದಾಗ ನಮ್ಮ ಹಣ ನಮಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್
ಅಥವಾ SIP. ಇದು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನ ತಾನಾಗಿಯೇ ಹೂಡಿಕೆ ಮಾಡೋ ಒಂದು ಅದ್ಭುತ ವಿಧಾನ. ಇದು ಸಂಪತ್ತನ್ನ ಸೃಷ್ಟಿಸೋಕೆ ಇರೋ ಒಂದು ಆಟೋ ಪೈಲಟ್ ಮೋಡ್ ಇದ್ದ ಹಾಗೆ. ಇದು ಶಿಸ್ತನ್ನು ಬೆಳೆಸುತ್ತೆ, ರಿಸ್ಕ್ ಅನ್ನು ಕಡಿಮೆ ಮಾಡುತ್ತೆ. ಒಂದು ಕ್ಷಣ ಯೋಚಿಸಿ ನೋಡಿ. ಪ್ರತಿ ತಿಂಗಳು ಕೇವಲ 5,000 ರೂಪಾಯಿಯನ್ನ 20 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ಸರಾಸರಿ 10% ರಿಟರ್ನ್ ಸಿಕ್ಕರೂ ಕೂಡ ನಿಮ್ಮ ಹತ್ತಿರ 38 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಇರ್ಬೋದು. ಇದೇ ನೋಡಿ ಚಕ್ರಬಡ್ಡಿಯ ಮ್ಯಾಜಿಕ್. ನೋಡಿ, ಈ ಎಲ್ಲಾ ಹಂತಗಳು ನಮ್ಮನ್ನ ಒಂದು ಶಿಸ್ತುಬದ್ಧ ಆರ್ಥಿಕ ಜೀವನದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಇದು ನಮ್ಮ ಅಂತಿಮ ಗುರಿಯಾದ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಿದ್ರೆ ನಮ್ಮ ಆರ್ಥಿಕ ಭವಿಷ್ಯವನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳಕ್ಕೆ ಈ 4 ಸರಳ ಹಂತಗಳನ್ನ ನೆನ್ಪಿಟ್ಕೊಡಿ. ಮೊದಲನೇದು, ನಿಮ್ಮ ಬೇಸ್ಲೈನ್ ತಿಳಿಯಿರಿ. 2ನೇದು, ಸುರಕ್ಷತಾ ನಿಧಿಗಳನ್ನ ನಿರ್ಮಿಸಿ. 3ನೇದು, ಸಂಬಳ ಬಂದ ತಕ್ಷಣ ಬಿಲ್ಗಳನ್ನ ಪಾವತಿಸಿ. ಮತ್ತು 4ನೇದು, ಹೂಡಿಕೆಯನ್ನ ಆಟೋಮೇಟ್ ಮಾಡಿ. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಒಂದು ಅದ್ಭುತ ಬದಲಾವಣೆಯನ್ನ ಕಾಣ್ತೀರಾ. ನೆನಪಿಡಿ, ನೀವು ಎಷ್ಟು ಸಂಪಾದಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಹಣವನ್ನ ನಿಭಾಯಿಸೋಕೆ ನೀವು ಹಾಕೊಂಡಿರೋ ಸಿಸ್ಟಮ್ ಇದೆಯಲ್ಲ, ಅದು ಮುಖ್ಯ. ಆರ್ಥಿಕ ಸ್ಥಿರತೆಯನ್ನ ಯಾರು ಬೇಕಾದರೂ ಸಾಧಿಸ್ಬೋದು. ಬೇಕಾಗಿರೋದು ಕೇವಲ ಒಂದು ಒಳ್ಳೆ ಪ್ಲಾನ್ ಮತ್ತು ಅದನ್ನ ಪಾಲಿಸೋ ಸಂಕಲ್ಪ. ಹಾಗಿದ್ರೆ ಮುಂದಿನ ಸಂಬಳ ಬಂದಾಗ ಏನ್ ಮಾಡ್ತೀರಾ? ಅದನ್ನ ಕೇವಲ ಖರ್ಚು ಮಾಡ್ತೀರಾ ಅಥವಾ ಅದರಿಂದ ನಿಮ್ಮ ಭವಿಷ್ಯವನ್ನ ನಿರ್ಮಿಸೋಕೆ ಶುರು ಮಾಡ್ತೀರಾ? ಆಯ್ಕೆ ನಿಮ್ಮ ಕೈಯಲ್ಲೇ ಇದೆ. ಇವತ್ತಿನಿಂದಲೇ ಒಂದು ಉತ್ತಮ ಭವಿಷ್ಯಕ್ಕಾಗಿ ಮೊದಲ ಹೆಜ್ಜೆ ಇಡಿ.